Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ. ಕರ್ಕಾಟಕ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸಮಥಿಂಗ್ ಏನು ಹೀಲಿಂಗ್ ಅಗತ್ಯ ಇದೆ ನಿಮಗೆ ಅಂತ ಅನ್ನಿಸ್ತಾ ಇದೆ. ಹೀಲಿಂಗ್ ಹಾಕ್ಕೊಳ್ಳಿ. ಜೊತೆಗೆ ಯಾರಿಗೋ ಭೂಮಿ ಒಳಗಿನ ವಿಚಾರಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಕಾಲಭೈರವನ ಆರಾಧನೆಗೆ ಏನೋ ಅಡ್ಡಿಯಾಗಿದೆ ನಿಮಗೆ ಅಂತ ಅನ್ನಿಸ್ತಾ ಇದೆ. ಶ್ವಾನದ ಎನರ್ಜಿ ಇದೆ ಇಲ್ಲಿ. ಪ್ರೀತಿ ವಿಚಾರದಲ್ಲಿ ಏನೋ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ನಿಮ್ಮ ಇಷ್ಟದ ನಾಯ್ಮರಿನ ಯಾರೋ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ನಿಮ್ಮ ಲೊಕೇಶನ್ನ ಹುಡುಕೊಂಡು ಏನೋ ದುಷ್ಟಶಕ್ತಿ ಓಡಾಡ್ತಾ ಇದೆ, ಆ ಥರದ್ದಿದೆ. ತುಂಬ ಪ್ರೀತಿಯಿಂದ ಇರುವಂಥ ತಿಂಗಳು, ವಾರ ಅಂತ ಅನ್ನಿಸ್ತಾ ಇದೆ. ಯಾರಿಗೋ ಸ್ವಲ್ಪ ಹಾಸ್ಪಿಟಲೈಸ್ ಆಗುವಂಥ ಸಾಧ್ಯತೆ ಇದೆ. ಹಾರ್ಟ್ ವಿಚಾರಕ್ಕೆ ಅಥವಾ ಮೈಂಡ್ ವಿಚಾರಕ್ಕೆ ನೋಡ್ಕೊಳ್ಳಿ. ಯಾರೋ ಮೈ ತುಂಬ ಬೆಡ್ಶೀಟ್ನೋ ಅಥವಾ ಶಾಲ್ನೋ ಸಮಥಿಂಗ್ ಏನೋ ಒದ್ಕೊಂಡು ಮುಖವಾಡ ಹಾಕ್ಕೊಂಡು ರೌಂಡ್ ಹೊಡಿತಾ ಇದ್ದಾರೆ. ಎಚ್ಚರಿಕೆಯಿಂದ ಇರಿ, ತೊಂದರೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ವಾಹನ ಡಿಕ್ಕಿ ಹೊಡೆಯುವಂಥದ್ದು, ಗಾಡಿ ಡಿಕ್ಕಿ ಆಗುವಂಥ ಸಾಧ್ಯತೆ ಇದೆ. ಟ್ರಾವೆಲ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ. ಮಕ್ಕಳಿಗೆ ಪೋಲಿಯೋ ಸಮಥಿಂಗ್ ಏನೋ ಇಂಜೆಕ್ಷನ್ ಹಾಕಿ ತೊಂದರೆ ಆಗತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೆಡಿಸನ್ ವಿಚಾರದಲ್ಲಿ ಪಾಪುಗಳಿಗೆ. ಯಾರೋ ಫ್ಯಾಷನ್ ಡಿಸೈನಿಂಗ್ ವಿನ್ನಿಂಗ್ ಆಗುವಂಥದ್ದು, ಸಮಥಿಂಗ್ ಏನೋ ಬಟ್ಟೆ ಥರ ಕಾಣಿಸ್ತಾ ಇದೆ. ಅದು ಸೆಲೆಕ್ಟ್ ಆಗತ್ತೆ ಆ ಸ್ಟೈಲ್ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಮ್ಯೂಸಿಕಲ್ ಥೀಮ್, ಅಂದರೆ ಮ್ಯೂಸಿಕಲ್ ಬ್ಯಾಂಡನ್ನು ಯಾರೋ ಓಪನ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಾಮುಕರ ಅಟ್ಟಹಾಸ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ. ಬಿಸ್ನೆಸ್ಸಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಬ್ರೊಕೊಲಿನ ಬ್ಯಾನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಆ ಥರದ್ದೇನೋ ಇದೆ ಸಮಥಿಂಗ್. ಯಾರೋ ಲಾಂಗ್ ನೆಕ್ಲೆಸ್ ತಗೊಳ್ತಾರೆ ಮತ್ತು ಒಡವೆಗಳನ್ನ ಖರೀದಿ ಮಾಡ್ತಾರೆ. ನೆಕ್ಲೆಸ್ಸು ಲಾಂಗ್ ನೆಕ್ಲೆಸ್ಸು, ಯಾಕೋ ಲಾಂಗ್ ಹೇಳಕ್ಕೆ ಬರ್ತಿಲ್ಲ, ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣ ಬೇಡ, ತುಂಬ ದೂರ ಪ್ರಯಾಣ ಬೇಡ, ಇಲ್ಲೇ ಲೋಕಲಲ್ಲಿ ಹೋಗಿ ಬರೋದಾದರೆ ಹೋಗಿ ಬನ್ನಿ ಅನ್ನುವಂಥದ್ದು ಇದೆ. ಯಾರನ್ನು ಎತ್ಕೊಂಡು ಖುಷಿಯಿಂದ ರೌಂಡ್ ಓಡಿಸೋ ಹಾಗೆ ಕಾಣಿಸ್ತಾ ಇದೆ. ಮತ್ತು ಯಾರೋ ಬೈಕಲ್ಲಿ, ಅಂದರೆ ಲವರ್ಸ್ ಹೋಗ್ತಾರಲ್ಲ, ಆ ಥರ ಹೋಗಬೇಕಾದ್ರೆ ಸಮಥಿಂಗ್ ಏನೋ ಸಮಸ್ಯೆ ಆಗೋ ಹಾಗೆ ಕಾಣಿಸ್ತಾ ಇದೆ. ಒಂದು ವಿಶೇಷವಾದಂಥ ಮುಖ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಏನು ಮೆಸೇಜ್ ಬರುತ್ತೋ ನಾ ಹೇಳೋದು ಬಿಟ್ಟು ಅದನ್ನು ತಗೊಳ್ಳಿ. ಜೊತೆಗೆ ಸಾಯಿನಾಥರ ಆಶೀರ್ವಾದ ಕೂಡ ನಿಮಗೆ ಇದೆ ಅಂತ ಅನ್ನಿಸ್ತಾ ಇದೆ. ಕತ್ತಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬ ರೊಮ್ಯಾಂಟಿಕ್ ಆಗಿ ಹೋಗುತ್ತೆ ಈ ತಿಂಗಳು ಪೂರ್ತಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಸ್ಮಾಲ್ ಅಮೌಂಟೇ ನಿರಂತರವಾಗಿ ಬರ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ದಪ್ಪ ಮುಖ, ಅಂದರೆ ತುಂಬ ಬಾಲ್ಡೆಡ್ ಇಲ್ಲ, ಕಿವಿ ಎಲ್ಲ ಇದೆ, ಅಂದರೆ ಸಾಕಷ್ಟು ವಯಸ್ಸಾಗಿರುವಂಥವ್ರು, ಬಿಳಿ ಗಡ್ಡ ಇದೆ. ಸಮಥಿಂಗ್ ಆ ವ್ಯಕ್ತಿ ಏನೋ ನೆಗೆಟಿವಿಟಿನೋ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೋ ಅಥವಾ
ನಿಮ್ಮ ಬಗ್ಗೆ ಸಮಥಿಂಗ್ ನೆಗೆಟಿವಿಟಿ ಮಾಡಿದಾರೋ ಅಥವಾ ನಿಮ್ಮನ್ನ ಆಮ್, ವಶಪಡಿಸ್ಕೊಳ್ಳೋದಕ್ಕೆ ಸಮಥಿಂಗ್ ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿದಾರೋ ಸಮಥಿಂಗ್ ಏನೋ ಆ ಥರದ್ದು ಎನರ್ಜಿ ಇಲ್ಲಿ ಇದೆ. ಪಾಪು ಬರುವಂಥ ಸಾಧ್ಯತೆ ಇದೆ. ವಿದೇಶದಿಂದ ಕೆಲಸಗಳು ಕಳ್ಕೊಂಡು ಸಾಕಷ್ಟು ಜನ ಭಾರತಕ್ಕೆ ಬರುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ. ಯಾರಿಗೋ ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪೆಟ್ರೋಲ್ ಬ್ಯಾಂಕಲ್ಲಿ ಅಗ್ನಿ ಅವಘಡಗಳು ಆಗುವಂಥ ಸಾಧ್ಯತೆ ಇದೆ. ಟ್ರೈನಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಇದೆ. ಎಚ್ಚರಿಕೆನ ವಹಿಸಿ. ಯಾವುದೋ ಸೇತುವೆ ಮುರಿದೋಗುತ್ತೆ, ಕಟ್ಟಾಗತ್ತೆ ಅನ್ನುವಂಥದ್ದು ಇದೆ. ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಸಿಕ್ಕಾಪಟ್ಟೆ ಗೋಲ್ಡ್ ಇನ್ವೆಸ್ಟ್ ಮಾಡ್ತೀರಾ, ಗೋಲ್ಡ್ ಬೈ ಮಾಡ್ತೀರಾ ಅನ್ನುವಂಥದ್ದು ಇದೆ. ಚಿನ್ನನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಭರ್ಜರಿ ಬಾಡೂಟ ಹಾಕಿಸ್ತೀರಾ, ಯಾರೋ ಹಾಕ್ಸಿ ಸುಸ್ತಾಗಿ ಹುಷಾರ್ ತಪ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಓವರ್ ವೆಯ್ಟ್ ಕಡೆ ಹೆಚ್ಚಿನ ಗಮನನ ಕೊಡಿ, ತೂಕನ ಜಾಸ್ತಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರೋ ಬೈಕಲ್ಲಿ ವಯಸ್ಸಾಗಿರುವಂಥ ವ್ಯಕ್ತಿ ನಿಮ್ಮನ್ನ ಹುಡುಕೊಂಡು ಸಮಥಿಂಗ್ ಏನೋ ನೆಗೆಟಿವಿಟಿ ಮಾಡೋದಕ್ಕೆ ಬರ್ತಾರೆ ನಿಮ್ಮ ಊರಲ್ಲಿ. ಸೊ ಅವರಿಗೆ ಯಾರು ಮಾಹಿತಿನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಬಂದಾರಿಗೆ ಸುಂಕ ಇಲ್ಲ ಅಂತ ಅವರು ಹೋಗೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವು ಜಾಗಕ್ಕೆ ಹೋಗ್ಬೇಡಿ, ನೆಗೆಟಿವಿಟಿ ಇರೋ ಜಾಗಕ್ಕೆ. ಸೊ ಹೋಗ್ತಾ ಗಾಡೀಲಿ ಹೋಗ್ತೀರಾ, ಬರ್ಬೇಕಾದ್ರೆ ಸ್ಟ್ರೆಚರಲ್ಲಿ ಬರ್ತೀರಾ, ಹುಷಾರು ಅನ್ನುವಂಥ ಎಚ್ಚರಿಕೆ ಇದೆ. ಡೆಫಿನೆಟ್ಲಿ ಇದು ನಿಮ್ಮ ಶತ್ರುಗಳಿಗೆ ಇದೆ. ಅವಕಾಶಗಳು ಕೈ ಜಾರಿ ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ಸೊ ಒಂದಷ್ಟು ಶನಿ ಮಹಾತ್ಮನಿಗೆ ಕೃತಜ್ಞತಾ ಪೂರ್ವಕವಾಗಿ ಏನಾದರೂ ಪೂಜೆನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಗಾಡಿ ಡೀಲರ್ಸ್ ಇರ್ತಾರಲ್ಲ, 2 ವೀಲರ್ 4 ವೀಲರ್, ಇವ್ರು ಯಾರೋ ಇಬ್ರು ದೊಡ್ಡ ಸಮಸ್ಯೆನ ಮಾಡ್ತಿದ್ದಾರೆ. ಇದು ಬೆಳಕಿಗೆ ಬರುತ್ತೆ ಈ ಹಗರಣ ಅನ್ನುವಂಥದ್ದು ಇದೆ. ಸೊ ಕೆಲವು ವರ್ಡ್ಸು ಹೇಳೋ ಹಾಗಿಲ್ಲ ಇಲ್ಲಿ. ಅಂದ್ರೆ ದೇಶಕ್ಕೆ ಆತಂಕಕಾರಿ ವಸ್ತುಗಳನ್ನ ಸಪ್ಲೈ ಮಾಡೋರು ಅಥವಾ ಕೆಲವು ವಿಚಾರಗಳನ್ನ ಮಾಡಬಾರ್ದನ್ನ ಅಥವಾ ಹೇಳಬಾರ್ದನ್ನ ಹೇಳಕ್ಕಾಗಲ್ಲ ಇಲ್ಲಿ. ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗಿದೆ. ಹೇಗೆ ಹೇಳೋದು, ಎಚ್ಚರಿಕೆ ವಹಿಸ್ಬೇಕು. ದೇಶದ್ರೋಹಿಗಳು ಒಂದಷ್ಟು ಕಾರಣನ ಹುಡುಕೊಂಡು ಸಮಸ್ಯೆ ಮಾಡ್ತಿರ್ತಾರಲ್ಲ, ಸೊ ಇಲ್ಲದೆ ಇರೋ ಕಾರಣಗಳನ್ನ ಅವರ ಒಂದು ಗ್ರೂಪ್ ಸಿಕ್ಕಾಕೊಳ್ಬೇಕು. ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಧ್ಯೆನೇ ಇದ್ದಾರೆ ಅವರು, ನಿಮಗೆ ಗೊತ್ತಾಗ್ತಿಲ್ಲ. 1 2 3 4 5 6 7 8 9 10 12 13 ಜನ ಜೆಂಟ್ಸ್ ಇದ್ದಾರೆ, 4 ಜನ 6 ಜನ ಲೇಡೀಸ್ ಇದ್ದಾರೆ, 8 ಜನ ಮಕ್ಕಳಿದ್ದಾರೆ. ಈ ಟೀಮ್ ಒಂದೇ ಜಾಗದಲ್ಲಿ ಇದ್ದಾರೆ. ಇಷ್ಟು ಜನ ಇವರನ್ನ ಹುಡುಕಿ ಆ ಒಂದು ದೊಡ್ಡ ಕುಕೃತ್ಯ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾರಿಗೆ ಗೊತ್ತಿಲ್ಲ ನನಗೆ. ಬ್ಯಾಡ್ಮಿಂಟನ್ ಅಲ್ಲಿ ಯಾರಿಗೂ ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ. ಒನ್ ಡೇ ರೈಡ್ ಯಾರೋ ಹೋಗಿ ಒನ್ ಡೇ ರೈಡ್ ಆಗ್ಬಿಡುತ್ತೆ ಅದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇತ್ ಭವೇತ್. ಸೊ ಭಯ ಆದಾಗೆಲ್ಲ ಆಂಜನೇಯನ್ನ ಅಥವಾ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಯಾವುದಾದ್ರೂ ಮಂತ್ರ, ಗಾಯತ್ರಿ ಮಂತ್ರನ ಹೇಳ್ಕೊಳ್ಳಿ, ಇದರಿಂದ ರಕ್ಷೆ ಸಿಗತ್ತೆ.
ಸಾವಿನ ಸುದ್ದಿ ಒಂದು 5-6 ಸುದ್ದಿ ಕೇಳ್ತೀರಾ. ಪ್ರಮುಖ ವ್ಯಕ್ತಿಗಳು ಇಲ್ಲ ಆದ್ರು ಅನ್ನುವಂಥ ಸುದ್ದಿ ಕೇಳ್ತೀವಿ. ಜೊತೆಗೆ ಗ್ರೂಪ್ ಅಟ್ಯಾಕ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಆನ್‌ಲೈನ್‌ನಲ್ಲಿ ಏನ್ ಮೋಸ ಆಗಿತ್ತು ಅದೆಲ್ಲವೂ ಕೂಡ ರಿಟರ್ನ್ ಬರುತ್ತೆ ಅನ್ನುವಂಥದ್ದು ಇದೆ. ಏನೋ ವಸ್ತು ಆರ್ಡರ್ ಮಾಡಿ ಅದು ದುಡ್ಡು ಕಳ್ಕೊಂಡು ವಸ್ತುನು ಬರ್ದಿರ ಯಾರೋ ಪರದಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ನೀವು ಯಾರಿಗೂ ಹೇಳ್ದಿರ ಸೀಕ್ರೆಟ್ ಆಗಿ ಮದ್ವೆ ಆಗ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನೀವಾಗ್ಲೇ ಮದ್ವೆ ಆಗಿ ಸುಮಾರು ವರ್ಷ ಆಗಿದೆ ಅನ್ನುವಂಥದ್ದು. ಯಾರೋ ನೀವಿನ್ನ ಸ್ಟಿಲ್ ಸಿಂಗಲ್ ಅನ್ಕೊಂಡಿದ್ದಾರೆ. ಸೊ ಆಲ್ರೆಡಿ 3 ಇಯರ್ಸ್ ಆಗಿದೆ ಇಲ್ಲಿ ಯಾರಿಗೋ ಮದ್ವೆ ಆಗಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಬಿಟ್ಟು ಹೋಗುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅವರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಾರೋ ಒಡವೆಗಳನ್ನ ಕದ್ಕೊಂಡು ಹೋಗುವಂಥದ್ದು ಕಾಣಿಸ್ತಾ ಇದೆ. ಒಂದಷ್ಟು ವಿಚಾರಗಳು ಕೈ ಜಾರಿ ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ಅದು ಹಿಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಆಸ್ತಿ ವಿಚಾರಕ್ಕೆ ಒಂದಷ್ಟು ಜಗಳ ಆಗುವಂಥ ಸಾಧ್ಯತೆ ಇದೆ. ಏಂಜಲ್ಸ್ ನಿಮಗೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾರೆ. ಯಾರೋ ನಿಮ್ಮನ್ನ ತುಂಬಾ ಸ್ಟ್ರಾಂಗ್ ಆಗಿ ವಾಚ್ ಮಾಡ್ತಿದ್ದಾರೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಯಾರೋ ಕೇಳ್ತಿದ್ದಾರೆ. ಹೀಲಿಂಗ್ ಆಗ್ತಾ ಇದೆ. ಸಮಥಿಂಗ್ ಯಾರಿಗೋ ಸ್ವಲ್ಪ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗ್ತಿದೆ. ಸೊ ಹಾಗಾಗಿ ಸ್ವಲ್ಪ ಹೀಲಿಂಗ್ ಅಗತ್ಯ ಇದೆ. ಸೊ ಹಾಸ್ಪಿಟ್ಲಿಗೆ ತೋರಿಸಿ ಫಸ್ಟ್ ಏಡ್ ಮಾಡಿ ಇಮಿಡಿಯೇಟ್ ಆಗಿ. ಸೊ ಖಂಡಿತವಾಗ್ಲೂ ಉಳ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಧನುಸ್ಸು ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮಕರ, ಮೀನ, ಮೇಷ, ವೃಷಭ ರಾಶಿಯವರು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಮಿಥುನ ರಾಶಿಯವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಚೆನ್ನಾಗಿದೆ. ಸೊ ಕಾರ್ಯವಾಸಿ ಕತ್ತೆ ಕಾಲಿಡಿ ಅನ್ನುವಂಥ ರೀತಿಲಿ ನೀವು ಕೆಲಸನ ಮಾಡಬೇಕಾಗತ್ತೆ ಈ ಸತಿ. ಸೊ ಮೂರ್ಖರ್ನು ಕೂಡ ಹೌದಪ್ಪ ಹೌದೌದಪ್ಪ ಅನ್ನುವಂಥ ರೀತಿಲಿ ಇರಬೇಕಾಗತ್ತೆ. ದೈವ ಬಲ ಚೆನ್ನಾಗಿದೆ. ದೇವರ ಆಶೀರ್ವಾದನ ಪಡ್ಕೊಂಡು ಮುಂದುವರಿರಿ. ಪಚ್ಚೆ ಮರಕತ ಸಮಥಿಂಗ್ ಏನೋ ಪಚ್ಚೆ ಎಮರಲ್ಡ್ ಇದೆ. ಸೊ ಆ ಥರದ್ದೇನೋ ಸ್ಟೋನ್ ಸಿಗಬಹುದು ಯಾರಿಗೂ. ತಿಮ್ಮಪ್ಪನ ದರ್ಶನದಿಂದ ನಿಮಗೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನುವಂಥದ್ದು ಇದೆ. ಎ ಇಂದ ಝೆಡ್ ವರ್ಗೂ ಎಲ್ಲ ಲೆಟರ್ಸು ನಿಮಗೆ ಲಕ್ಕಿ ಅಂತ ಅನ್ಸುತ್ತೆ. ಎಸ್ಪೆಷಲಿ PQR ಮತ್ತು QR ಕೋಡ್ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಯಾರೋ ಯಕ್ಷಿಣಿ ಸಾಧನೆ ಮಾಡಬೇಕಾದ್ರೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. 15, 16, 13 ಲೆಟರ್ಸ್ ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು. ತಾಳ್ಮೆ ಇಲ್ಲ ಅಂದರೆ ಕಷ್ಟ ಆಗತ್ತೆ. ಸೊ ತಾಳ್ಮೆಯಿಂದ ಇದ್ದರೆ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುತ್ತೆ. ಜೊತೆಗೆ ಕೋರ್ಟ್ ಕಚೇರಿ ವಿಚಾರಗಳಲ್ಲೂ ಕೂಡ ನಿಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಾಂದರೆ ಸ್ವಲ್ಪ ತೊಂದರೆ ಆಗಬಹುದು. ಸೊ ಹಾಗಾಗಿ ತಾಳ್ಮೆ ಅನ್ನೋದು ಇರಲಿ. ತಾಳ್ಮೆಯಿಂದ ಇರಿ. ಸೊ ಒಳ್ಳೆಯದಾಗಲಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗಣೇಶನ ಆರಾಧನೆ ಮಾಡಿ. ಆ್ಯಕ್ಚುಲಿ ಈ ಬತ್ತಿ ಇಲ್ಲಿ ಗಣೇಶನ ಆಕೃತಿಲಿ ಇದೆ.
ಸೊ ಹಾಗಾಗಿ ಗಣೇಶನ ವಿಶೇಷವಾದಂಥ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ, ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್. ಯಾರ್ಯಾರು ಮ್ಯಾರೇಜ್ ಆಗ್ತಿದ್ದೀರೋ ಅವರೆಲ್ಲರಿಗೂ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.